ಸಣ್ಣ ಸೈಟುಗಳು, ಬೌಂಡ್ರಿ ರಿಸ್ಟ್ರಿಕ್ಷನ್ಸ್ಗಳು, ಮೇಲಿನ ಬಿಲ್ಡಿಂಗ್ನಲ್ಲಿ ಕ್ರ್ಯಾಕ್ ಬರುತ್ತವೆ. ಎರಡನೆಯ ತಪ್ಪು ಇಂಪ್ರಾಪರ್ ಫುಟಿಂಗ್. ಹರೇ ಕೃಷ್ಣ. ಒಂದು ಕಟ್ಟಡದ ಸ್ಟ್ರೆಂತ್ ಸಂಪೂರ್ಣವಾಗಿ ಅದರ ಫೌಂಡೇಶನ್ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಇಂಜಿನಿಯರ್ಸ್ ಯಾವಾಗ ಯಾವ ರೀತಿಯ ಫೌಂಡೇಶನ್ ಬಳಸಬೇಕು, ಯಾವ ಕಟ್ಟಡಕ್ಕೆ ಯಾವ ಫೌಂಡೇಶನ್ ಬೇಕಾಗುತ್ತದೆ, ಇದನ್ನು ಇಂಜಿನಿಯರ್ಸ್ಗಳು ನಿರ್ಧರಿಸುತ್ತಾರೆ. ಇಂದು ನಾವು ಎಕ್ಸಾಂಪಲ್ಸ್ ಜೊತೆಗೆ ಫೌಂಡೇಶನ್ ಟೈಪ್ಸ್ ಅನ್ನು ತುಂಬಾ ಸರಳವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗಾದರೆ ಕಟ್ಟಡಕ್ಕೆ ಸೂಕ್ತವಾದ ಫೌಂಡೇಶನ್ ನಿರ್ಧರಿಸುವುದು ಹೇಗೆ ಎಂದು ನೋಡೋಣ ಬನ್ನಿ. ಫೌಂಡೇಶನ್ ಟೈಪ್ ಆಯ್ಕೆ ಮಾಡುವಾಗ ಸ್ಟ್ರಕ್ಚರ್ ಇಂಜಿನಿಯರ್ಸ್ ಮುಖ್ಯವಾಗಿ 4 ಪ್ರಮುಖ ವಿಷಯಗಳನ್ನು ಪರಿಶೀಲಿಸುತ್ತಾರೆ. ಮೊದಲನೆಯದು ಸಾಯಿಲ್ ಬೇರಿಂಗ್ ಕೆಪಾಸಿಟಿ SBC, ಎರಡನೆಯದು ಕಾಲಮ್ ಲೋಡ್, ಮೂರನೆಯದು ಕಾಲಮ್ ಸ್ಪೇಸಿಂಗ್, ನಾಲ್ಕನೆಯದು ಸಾಯಿಲ್ ಕಂಡೀಷನ್. ಈ 4 ಫ್ಯಾಕ್ಟರ್ಸ್ ಆಧಾರವಾಗಿ ಫೌಂಡೇಶನ್ ಟೈಪ್ ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ ಮಣ್ಣು ಸ್ಟ್ರಾಂಗ್ ಇದ್ದರೆ ಸ್ಮಾಲ್ ಫುಟಿಂಗ್ ಸಾಕಾಗುತ್ತದೆ, ಆದರೆ ಸಾಯಿಲ್ ವೀಕ್ ಇದ್ದರೆ ರಾಫ್ಟ್ ಅಥವಾ ಪೈಲ್ ಫೌಂಡೇಶನ್ ಬಳಸಬೇಕಾಗಬಹುದು. ಹಾಗಾದರೆ ಮೊದಲು ನಾವು ಮೇಸನ್ರಿ ಅಥವಾ ಲೋಡ್ ಬೇರಿಂಗ್ ಫೌಂಡೇಶನ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಟೈಪ್ ಕನ್ಸ್ಟ್ರಕ್ಷನ್ ನಲ್ಲಿ ವಾಲ್ಸ್ ಸ್ವತಃ ಬಿಲ್ಡಿಂಗ್ ಲೋಡ್ ಅನ್ನು ಕ್ಯಾರಿ ಮಾಡುತ್ತವೆ. ಇಲ್ಲಿ RCC ಕಾಲಮ್ಸ್ ಇರುವುದಿಲ್ಲ. ಈ ಫೌಂಡೇಶನ್ ಉಪಯೋಗ ಸ್ಮಾಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಗಳಲ್ಲಿ, ಲೋ ಹೈಟ್ ಸ್ಟ್ರಕ್ಚರ್ಸ್, ಮ್ಯಾಕ್ಸಿಮಮ್ G+1 ಬಿಲ್ಡಿಂಗ್ ಗಳಲ್ಲಿ ಉಪಯೋಗಿಸುತ್ತೇವೆ ಹಾಗೂ ಈ ಫೌಂಡೇಶನ್ ಬಜೆಟ್ ಸ್ನೇಹಿ ಆಗಿರುತ್ತದೆ. ಎರಡನೆಯ ಫೌಂಡೇಶನ್ ಟೈಪ್ ಐಸೋಲೇಟೆಡ್ ಫುಟಿಂಗ್. ಇದು ರೆಸಿಡೆನ್ಷಿಯಲ್ ಕನ್ಸ್ಟ್ರಕ್ಷನ್ ನಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಫೌಂಡೇಶನ್. ಇದರ ಉಪಯೋಗ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಉತ್ತಮವಾಗಿರುವಾಗ ಮತ್ತು ಕಾಲಮ್ಸ್ ದೂರದಲ್ಲಿ ಇದ್ದಾಗ, ಕಾಲಮ್ ಲೋಡ್ ಮಾಡರೇಟ್ ಆಗಿರುವಾಗ ಹಾಗೂ SBC 150 kN/m² ಕ್ಕಿಂತ ಹೆಚ್ಚು ಇದ್ದರೆ ಸಾಮಾನ್ಯವಾಗಿ ಬಳಸುವ ಫೌಂಡೇಶನ್. ಇದರಲ್ಲಿ ಪ್ರತಿ ಕಾಲಮ್ಗೆ ಪ್ರತ್ಯೇಕ ಫುಟಿಂಗ್ ನೀಡಲಾಗುತ್ತದೆ ಮತ್ತು ಲೋಡ್ ಡೈರೆಕ್ಟ್ಲಿ ಸಾಯಿಲ್ಗೆ ಟ್ರಾನ್ಸ್ಫರ್ ಆಗುತ್ತದೆ. ಮೂರನೆಯ ಫೌಂಡೇಶನ್ ಎಕ್ಸೆಂಟ್ರಿಕ್ ಫುಟಿಂಗ್. ಮನೆ ಕಟ್ಟುವಾಗ ಒಂದು ಕಾಮನ್ ಪ್ರಾಬ್ಲಮ್ ಏನು ಗೊತ್ತಾ? ಬೌಂಡ್ರಿ ಹತ್ತ ಕಾಲಮ್ ಇರುತ್ತದೆ, ಆದರೆ ಫುಟಿಂಗ್ ಹಾಕೋಕೆ ಜಾಗನೇ ಇರುವುದಿಲ್ಲ. ಅಂತಹ ಸಿಚುವೇಶನ್ ನಲ್ಲಿ ಇಂಜಿನಿಯರ್ಸ್ ಈ ಎಕ್ಸೆಂಟ್ರಿಕ್ ಫುಟಿಂಗ್ ನ ಮೊರೆ ಹೋಗುತ್ತಾರೆ. ಎಕ್ಸೆಂಟ್ರಿಕ್ ಫುಟಿಂಗ್ ನಲ್ಲಿ ಕಾಲಮ್ ಫುಟಿಂಗ್ ಸೆಂಟರ್ ನಲ್ಲಿ ಇರುವುದಿಲ್ಲ, ಸೈಡ್ಗೆ ಶಿಫ್ಟ್ ಆಗಿರುತ್ತದೆ. ಇದರಿಂದ ಸಾಯಿಲ್ ಪ್ರೆಷರ್ ಯೂನಿಫಾರ್ಮ್ ಆಗಿರುವುದಿಲ್ಲ, ಒಂದೇ ಕಡೆ ಹೆಚ್ಚು ಪ್ರೆಷರ್ ಬರುತ್ತದೆ. ಇದಕ್ಕೆ ಎಕ್ಸೆಂಟ್ರಿಕ್ ಲೋಡಿಂಗ್ ಅಂತ ಕರೀತಾರೆ. ಈ ಸಿಚುವೇಶನ್ ನಲ್ಲಿ ಎಕ್ಸೆಂಟ್ರಿಕ್ ಫುಟಿಂಗ್ ಅನ್ನು ಬಳಸಬೇಕು. ಇದರ ಉಪಯೋಗ ಬೌಂಡ್ರಿ ಹತ್ತಿರ ಕಾಲಮ್ ಇದ್ದಾಗ, ಸ್ಪೇಸ್ ಲಿಮಿಟೇಷನ್ ಇದ್ದಾಗ ಈ ಫೌಂಡೇಶನ್ ಅನ್ನು ಹಾಕಬೇಕು. ನಾಲ್ಕನೆಯ ಫೌಂಡೇಶನ್ ಕಂಬೈನ್ಡ್ ಫುಟಿಂಗ್. ಕಂಬೈನ್ಡ್ ಫುಟಿಂಗ್ ಎಂದರೆ ಕೆಲವು ಸಂದರ್ಭಗಳಲ್ಲಿ 2 ಕಾಲಮ್ಸ್ ತುಂಬಾ ಹತ್ತಿರ ಇರುತ್ತವೆ. ಅಂತ ಸಂದರ್ಭಗಳಲ್ಲಿ ಇಂಡಿವಿಜುವಲ್ ಫುಟಿಂಗ್ ನೀಡಿದರೆ ಫುಟಿಂಗ್ ಓವರ್ಲ್ಯಾಪ್ ಆಗುತ್ತದೆ. ಹಾಗಾಗಿ ಕಂಬೈನ್ಡ್ ಫುಟಿಂಗ್ ಬಳಸಲಾಗುತ್ತದೆ. ಇದರ ಉಪಯೋಗ ಕಾಲಮ್ ಸ್ಪೇಸಿಂಗ್ ಕಡಿಮೆ ಇದ್ದಾಗ, ಇಂಡಿವಿಜುವಲ್ ಫುಟಿಂಗ್ ಓವರ್ಲ್ಯಾಪ್ ಆಗುವಾಗ, ಬೌಂಡರಿ ಕಾಲಮ್ ಹತ್ತಿರ ಇರುವಾಗ ಹಾಗೂ ನ್ಯಾರೋ ಪ್ಲಾಟ್ಸ್ ಕಂಡೀಷನ್ಸ್ಗಳಲ್ಲಿ ಇದರ ಉಪಯೋಗ. ಐದನೆಯ ಫೌಂಡೇಶನ್ ಸ್ಟ್ರ್ಯಾಪ್ ಬೀಮ್ ಫುಟಿಂಗ್. ಒಂದು ಸ್ಮಾಲ್ ಮಿಸ್ಟೇಕ್ ಫೌಂಡೇಶನ್ ಮಾಡಿದರೆ ಮೇಲಿನ ಬಿಲ್ಡಿಂಗ್ನಲ್ಲಿ ಕ್ರ್ಯಾಕ್ ಬರುತ್ತವೆ, ಸೆಟಲ್ಮೆಂಟ್ ಆಗುತ್ತದೆ, ಕೆಲವೊಮ್ಮೆ ಸ್ಟ್ರಕ್ಚರ್ ಅನ್ಸೇಫ್ ಆಗಬಹುದು. ಇದಕ್ಕೆ ಬಿಗ್ಗೆಸ್ಟ್ ರೀಸನ್ ಏನು ಗೊತ್ತಾ? ಬೌಂಡ್ರಿ ಕಾಲಮ್ ಮತ್ತು ರಾಂಗ್ ಫುಟಿಂಗ್ ಡಿಸೈನ್. ಬೌಂಡ್ರಿ ಹತ್ತಿರ ಕಾಲಮ್ ಇದ್ದರೆ ಫುಟಿಂಗ್ ಹಾಕೋದು ತುಂಬಾ ಟ್ರಿಕ್ಕಿ ಆಗುತ್ತದೆ. ಫುಟಿಂಗ್ ಬೌಂಡ್ರಿ ಹೊರಗೆ ಹೋಗಲು ಆಗುವುದಿಲ್ಲ, ಆದರೆ ಲೋಡ್ ಬ್ಯಾಲೆನ್ಸ್ ಆಗಬೇಕು. ಸೆಂಟರ್ ಅಲೈನ್ ಆಗುವುದಿಲ್ಲ, ಇದರಿಂದ ಲೋಡ್ ಎಕ್ಸೆಂಟ್ರಿಕ್ ಆಗುತ್ತದೆ. ಸಾಯಿಲ್ ಪ್ರೆಷರ್ ಅನ್ಇವನ್ ಆಗಿ ಒಂದೇ ಕಡೆ ಹೆಚ್ಚು ಲೋಡ್ ಬರುತ್ತೆ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಲು ಇಂಜಿನಿಯರ್ಸ್ ಯೂಸ್ ಮಾಡುವ ಸೊಲ್ಯೂಷನ್ ಸ್ಟ್ರ್ಯಾಪ್ ಬೀಮ್ ಫುಟಿಂಗ್. 2 ಫುಟಿಂಗ್ಸ್ ಅನ್ನು ಸ್ಟ್ರ್ಯಾಪ್ ಬೀಮ್ ಮೂಲಕ ಕನೆಕ್ಟ್ ಮಾಡಲಾಗುತ್ತದೆ. ಬೌಂಡರಿ ಕಾಲಮ್ ಎಕ್ಸೆಂಟ್ರಿಕ್ ಲೋಡ್ ಕೊಡುತ್ತದೆ, ಸ್ಟ್ರ್ಯಾಪ್ ಬೀಮ್ ಲೋಡ್ ಟ್ರಾನ್ಸ್ಫರ್ ಮಾಡುತ್ತದೆ, ಇನ್ನರ್ ಫುಟಿಂಗ್ ಎಕ್ಸ್ಟ್ರಾ ಲೋಡ್ ತೆಗೆದುಕೊಳ್ಳುತ್ತದೆ. ಎಕ್ಸೆಂಟ್ರಿಕ್ ಲೋಡ್ ಬ್ಯಾಲೆನ್ಸ್ ಮಾಡುತ್ತದೆ, ಸೆಟಲ್ಮೆಂಟ್ ರೆಡ್ಯೂಸ್ ಮಾಡುತ್ತದೆ ಹಾಗೂ ಬಿಲ್ಡಿಂಗ್ ಸೇಫ್ಟಿ ಇಂಪ್ರೂವ್ ಮಾಡುತ್ತದೆ. ಆದ್ದರಿಂದ ಬೌಂಡ್ರಿ ಕಾಲಮ್ ಇದ್ದರೆ ಸ್ಟ್ರ್ಯಾಪ್ ಫುಟಿಂಗ್ ಬೆಸ್ಟ್ ಆಪ್ಷನ್. ಹಾಗಾದರೆ ಸ್ಟ್ರ್ಯಾಪ್ ಫುಟಿಂಗ್ ಬಳಸೋದು ಬೌಂಡರಿಯಲ್ಲಿ ಎಕ್ಸೆಂಟ್ರಿಕ್ ಕಾಲಮ್ ಸಿಚುವೇಶನ್ ಇರುವಾಗ, ನ್ಯಾರೋ ಪ್ಲಾಟ್ಸ್ ಇದ್ದಲ್ಲಿ, ಬೆಂಗಳೂರು ತರಹ ಸಿಟಿನಲ್ಲಿ ಇದು ತುಂಬಾ ಕಾಮನ್. ಏಕೆಂದರೆ ಸಣ್ಣ ಸೈಟುಗಳು, ಬೌಂಡ್ರಿ ರಿಸ್ಟ್ರಿಕ್ಷನ್ಸ್ಗಳು ಹಾಗೂ ಕ್ಲೋಸ್ ಕಾಲಮ್ ಸ್ಪೇಸಿಂಗ್ ಇರುವುದರಿಂದ. ಆರನೆಯ ಫುಟಿಂಗ್ ರ್ಯಾಫ್ಟ್ ಫೌಂಡೇಶನ್. ಮಣ್ಣು ದುರ್ಬಲವಾಗಿದ್ದರೆ ಇಂಜಿನಿಯರ್ಸ್ ರ್ಯಾಫ್ಟ್ ಫೌಂಡೇಶನ್ ಬಳಸುತ್ತಾರೆ. ಇದರಲ್ಲಿ ಕಟ್ಟಡದ ಎಲ್ಲ ಕಾಲಮ್ಸ್ ಒಂದೇ ಕಡೆ ರಿಇನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಸ್ಲ್ಯಾಬ್ ಮೇಲೆ ಇರುತ್ತವೆ. ಇದರ ಉಪಯೋಗ ಸಾಯಿಲ್ ಬೇರಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ, ಸಾಫ್ಟ್ ಸಾಯಿಲ್ ಏರಿಯಾಸ್ಗಳಲ್ಲಿ, ಅಪಾರ್ಟ್ಮೆಂಟ್ಸ್, ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಈ ಫೌಂಡೇಶನ್ ಅನ್ನು ಬಳಸುತ್ತಾರೆ. ಈ ಫೌಂಡೇಶನ್ ಲೋಡ್ ಅನ್ನು ಬಿಲ್ಡಿಂಗ್ ಏರಿಯಾ ಥ್ರೂಔಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತದೆ. ಅದರ ಮೂಲಕ ಸೆಟಲ್ಮೆಂಟ್ ಕಡಿಮೆಯಾಗುತ್ತದೆ. ಇದು ಬಜೆಟ್ ಸ್ನೇಹಿ ಅಲ್ಲ. ಸಾಯಿಲ್ SBC 50 to 120 kN/m² ಇದ್ದಾಗ ಈ ಫೌಂಡೇಶನ್ ಡಿಸೈನ್ ಮಾಡಬೇಕಾಗುತ್ತದೆ. ಏಳನೆಯ ಫೌಂಡೇಶನ್ ಪೈಲ್ ಫೌಂಡೇಶನ್. ಮಣ್ಣು ತುಂಬಾ ದುರ್ಬಲವಾಗಿದ್ದರೆ ಪೈಲ್ ಫೌಂಡೇಶನ್ ಬಳಸಲಾಗುತ್ತದೆ. ಇದರಲ್ಲಿ ಲಾಂಗ್ ಕಾಂಕ್ರೀಟ್ ಪೈಲ್ಸ್ ಗ್ರೌಂಡ್ ಒಳಗೆ ಡೀಪ್ ಆಗಿ ಹಾಕಲಾಗುತ್ತದೆ. ಈ ಕಾಂಕ್ರೀಟ್ ಪೈಲ್ಸ್ಗಳ ಮೇಲೆ
ಕಟ್ಟಡವು ನಿರ್ಮಾಣವಾಗುತ್ತದೆ. ಇದರ ಬಳಸುವಿಕೆ ಸರ್ಫೇಸ್ ಸಾಯಿಲ್ ವೀಕ್ ಇದ್ದಾಗ, SBC 50 km/ಮೀಟರ್ಗಿಂತ ಕಡಿಮೆ ಇದ್ದಾಗ, ಕೋಸ್ಟಲ್ ಏರಿಯಾಗಳಲ್ಲಿ ಬ್ರಿಡ್ಜಸ್ಗಳಿಗೆ, ಹೈರೈಸ್ ಬಿಲ್ಡಿಂಗ್ಗಳಿಗೆ ಇದನ್ನು ಬಳಸಲಾಗುತ್ತದೆ. ಈ ಪೈಲ್ಸ್ ಬಿಲ್ಡಿಂಗ್ ಲೋಡನ್ನು ಡೀಪ್ ಸಾಯಿಲ್ ಲೇಯರ್ ಅಥವಾ ರಾಕ್ಗೆ ಟ್ರಾನ್ಸ್ಫರ್ ಮಾಡುತ್ತವೆ. ಸಾಮಾನ್ಯವಾಗಿ ಮೊದಲು ತಿಳಿಸಿದ 7 ಫೌಂಡೇಶನ್ಗಳು ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸಲ್ಲಿ ಬಳಸಲಾಗುತ್ತದೆ. ಫೌಂಡೇಶನ್ ಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ತಪ್ಪುಗಳನ್ನು ಮಾಡುತ್ತಾರೆ. ಮೊದಲನೇ ತಪ್ಪು, ನೋ ಸಾಯಿಲ್ ಟೆಸ್ಟ್ ಮಾಡದೆ ಕನ್ಸ್ಟ್ರಕ್ಷನ್ ಆರಂಭಿಸುವುದು. ಇದರಿಂದ ಸೆಟಲ್ಮೆಂಟ್, ಫೌಂಡೇಶನ್ ಕ್ರ್ಯಾಕ್ ಆಗುತ್ತದೆ. ಎರಡನೆಯ ತಪ್ಪು, ಇಂಪ್ರಾಪರ್ ಫುಟಿಂಗ್ ಸೈಜ್. ಕಾಲಮ್ ಲೋಡ್ಗೆ ಸರಿಯಾದ ಫುಟಿಂಗ್ ಸೈಜ್ ನೀಡದಿದ್ದರೆ ಸಾಯಿಲ್ ಪ್ರೆಷರ್ ಹೆಚ್ಚಾಗುತ್ತದೆ. ಮೂರನೆಯ ತಪ್ಪು, ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸದೇ ಇರುವುದು. ಫೌಂಡೇಶನ್ ಸರಿಯಾಗಿ ಡಿಸೈನ್ ಮಾಡದಿದ್ದರೆ ಸೆಟಲ್ಮೆಂಟ್, ಕ್ರ್ಯಾಕ್ಸ್ ಮತ್ತು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಉಂಟಾಗಬಹುದು. ಆದ್ದರಿಂದ ಫೌಂಡೇಶನ್ ಡಿಸೈನ್ ಯಾವಾಗಲೂ ಕ್ವಾಲಿಫೈಡ್ ಸ್ಟ್ರಕ್ಚರ್ ಇಂಜಿನಿಯರ್ ಮೂಲಕ ಮಾಡಿಸಬೇಕು. ನಾಲ್ಕನೆಯ ತಪ್ಪು, ಪೂರ್ ರಿಇನ್ಫೋರ್ಸ್ಮೆಂಟ್ ಪ್ಲೇಸ್ಮೆಂಟ್. ಸ್ಟೀಲ್ ಬಾರ್ಸ್ ಸರಿಯಾದ ಸ್ಪೇಸಿಂಗ್ನಲ್ಲಿ ಹಾಕದಿದ್ದರೆ ಸ್ಟ್ರಕ್ಚರಲ್ ಸ್ಟ್ರೆಂತ್ ಕಡಿಮೆ ಆಗುತ್ತದೆ. ಐದನೆಯ ತಪ್ಪು, ಪೂರ್ ಕಾಂಕ್ರೀಟ್ ಡಿಸೈನ್. ಪ್ರಾಪರ್ ಮಿಕ್ಸ್ ಡಿಸೈನ್ ಮತ್ತು ವೈಬ್ರೇಟರ್ ಯೂಸ್ ಮಾಡದೇ ಇದ್ದರೆ ಕಾಂಕ್ರೀಟ್ ಸ್ಟ್ರೆಂತ್ ಕಡಿಮೆ ಆಗುತ್ತದೆ. ಈ ತಪ್ಪುಗಳು ಮಾಡದೆ ನಿಮ್ಮ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಲ್ಲಿ ಸದೃಢ, ಸುರಕ್ಷಿತ ಹಾಗೂ ದೀರ್ಘ ಬಾಳಿಕೆ ಕಟ್ಟಡ ನಿಮ್ಮದಾಗಿರುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ನಾಲೆಡ್ಜ್ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.